ಆತ್ಮೀಯ ಸ್ನೇಹಿತರೆ, ಪ್ರತಿದಿನವೂ ದೇವರ ಹತ್ತಿರಕ್ಕೆ ನಮ್ಮನ್ನು ಸೇರಿಸುತ್ತಿರುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಸಮಾಧಾನದಿಂದಲೂ ಸಂತೋಷದಿಂದಲೂ ಇರುವಿರಿ ಎಂದು ನಾವು ನಂಬುತ್ತೇವೆ. ಇಂದು ನಾವು ಅಪೊಸ್ತಲರ ಕಾರ್ಯಗಳ ಪುಸ್ತಕ 9ನೇ ಅಧ್ಯಾಯದ 13ನೇ ವಚನದಿಂದ 43ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ದೇವರು ಪೌಲನನ್ನು ಕರೆದದ್ದಕ್ಕೆ 2 ಕಾರಣಗಳನ್ನು ನೀಡುತ್ತಾನೆ. ಪೇತ್ರನು ಯೊಪ್ಪದಲ್ಲಿ ದೇವಭಕ್ತಿಯಾದ ದೋರ್ಕಳನ್ನು ಬದುಕಿಸಿದ್ದು ಎಂಬ ವಿಷಯಗಳ ಗೂಢಾರ್ಥಗಳನ್ನು ತಿಳಿದುಕೊಳ್ಳಲು ದೇವರಾತ್ಮನ ಸಹಾಯವನ್ನು ಬೇಡಿಕೊಂಡು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತನ್ನಾತ್ಮನ ಮೂಲಕವಾಗಿ ನಡೆಸುತ್ತಿರುವಂಥ ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಇಂದು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ, ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಪೌಲನನ್ನು ಕರೆದದಕ್ಕಾಗಿ 2 ಕಾರಣಗಳನ್ನು ಹೇಳುತ್ತಾನೆ. ಅವನು 2 ಸಂಗತಿಗಳಿಗಾಗಿ ದೇವರಿಂದ ಆರಿಸಲ್ಪಟ್ಟ ಸಾಧನವಾಗಿದ್ದಾನೆ. ಮೊದಲನೆಯದಾಗಿ, ಅವನು ಯೇಸುವಿನ ಹೆಸರನ್ನು ತಿಳಿಸುವನಾಗಬೇಕು. ಪ್ರಿಯರೇ, ಅವನು ಇತರ ಶಿಷ್ಯರಂತೆ ಸಾಕ್ಷಿಯಾಗಿರಲು ಕರೆಯಲ್ಪಟ್ಟಿಲ್ಲ. ಪೌಲನು ಕ್ರೂಜೆಯಲ್ಲಿ ಯೇಸುವನ್ನು ನೋಡಿರಬಹುದಾದರೂ ಅವನು ಯೇಸುವಿನೊಂದಿಗೆ ನಡೆದಾಡಿದವನಲ್ಲ. ದಮಸ್ಕದ ದಾರಿಯ ಆ ಅನುಭವದ ತನಕವೂ ಅವನಿಗೆ ಯೇಸುವಿನ ಕುರಿತಾಗಿ ಏನೂ ತಿಳಿದಿರಲಿಲ್ಲ. ಆದರೆ ಈಗ ಆ ಹೆಸರನ್ನು ಧರಿಸಿದವನಾಗಬೇಕಾಗಿದೆ. ನಾವು ಕೂಡ ಈ ದಿನಗಳಲ್ಲಿ ಪ್ರಿಯರೇ ಧರಿಸಬೇಕಾದದ್ದು ಇದೇ ಯೇಸು ಎಂಬ ಹೆಸರನ್ನೇ. ಪ್ರಿಯರೇ, ಅವನು ಈ ಹೆಸರನ್ನು 3 ವಿಧದ ರೀತಿಯ ಜನರಿಗೆ ತಿಳಿಸಬೇಕಾಗಿದೆ: ಅನ್ಯಜನಗಳಿಗೆ, ಅರಸರುಗಳಿಗೆ ಹಾಗೂ ಇಸ್ರಾಯೇಲರಿಗೆ. ಅನ್ಯಜನರು ಪಟ್ಟಿಯಲ್ಲಿ ಮೊದಲಲ್ಲಿದ್ದಾರೆ, ಬಳಿಕ ಅರಸರುಗಳಿಗೆ, ಬಹುಶಃ ನೀರೋನನ್ನು ಸೇರಿಸಿ ಇರಬಹುದು, ಆ ಬಳಿಕ ಇಸ್ರಾಯೇಲ್ ಜನರಿಗೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಯಾವ ಊರಿಗಾದರೂ ಹೋದರೆ ಅಲ್ಲಿ ಅವನು ಯಹೂದಿ ಸಭಾಮಂದಿರದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸುತ್ತಿದ್ದನು. ಅಲ್ಲಿಂದ ಅವನು ಸಮಾಜಕ್ಕೆ, ಊರಿನ ಇತರರ ಬಳಿಗೆ ಮತ್ತು ಬಳಿಕ ಅನ್ಯಜನರ ಬಳಿಗೆ ಹೋಗುತ್ತಿದ್ದನು. ಆದರೆ ಯಹೂದ್ಯರ ಬಳಿಗೆ ಮೊದಲು ಹೋಗುತ್ತಿದ್ದನು. 2ನೇ ಕಾರಣವನ್ನು ನೋಡುವಾಗ, ಸೌಲನು ತನ್ನ ಹೆಸರಿನ ನಿಮಿತ್ತವಾಗಿ ಎಂತಹ ಹಿಂಸೆಗಳನ್ನು ತಾಳಬೇಕೆಂಬುದನ್ನು ತೋರಿಸಲಿದ್ದಾನೆ. ಅವನು ಕ್ರಿಸ್ತನಿಗೋಸ್ಕರ ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕಾಗಿ ಆರಿಸಲ್ಪಟ್ಟಿದ್ದಾನೆ. ಅಪೊಸ್ತಲ ಪೌಲನು ಸಹಿಸಿದಂತೆ ಕ್ರಿಸ್ತನಿಗಾಗಿ ಹಿಂಸೆಯನ್ನು ತಾಳಿದವರು ಬೇರಾರೂ ಇದ್ದಿರಲಿಕ್ಕಿಲ್ಲ. ಯಾರೂ ಕೂಡ ನಾನು ಎಲ್ಲರಿಗಿಂತ ಹೆಚ್ಚು ಹಿಂಸೆಯನ್ನು ತಾಳಿದ್ದೇನೆ, ದೇವರು ನನಗೇಕೆ ಇದನ್ನು ಸಹಿಸುವಂತೆ ಮಾಡಿದ್ದಾನೆ ಎಂದು ಯಾರೂ ಹೇಳಲಾಗದು. ಪ್ರಿಯರೇ, ನಮಗೆ ಹಿಂಸೆ ಇರಬಹುದು, ಅದು ಇತರರಿಗಿಂತ ಹೆಚ್ಚಿನದೆಂದು ನಾವು ಭಾವಿಸಬಹುದು. ಆದರೆ ಪೌಲನು ಅನುಭವಿಸಿದಂಥ ಹಿಂಸೆಯನ್ನು ನಾವಾರೂ ಸಹಿಸಿರಲಿಕ್ಕಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಈ ಅದ್ಭುತವಾದ ಮಾನಸಾಂತರದ ಕುರಿತಾಗಿ ನೋಡೋಣ. ಮಾನಸಾಂತರದಲ್ಲಿ ದೇವರಾತ್ಮನು ದೇವರ ವಾಕ್ಯವನ್ನು ದೇವರ ಮನುಷ್ಯನ ಮುಖಾಂತರ ಉಪಯೋಗಿಸಬೇಕೆಂದು ನಾನು ಹೇಳಿದ್ದೆ. ತಾರ್ಸದ ಸೌಲನ ಮಾನಸಾಂತರದಲ್ಲಿ ಇದು ಸತ್ಯವಾಗಿದೆಯೋ? ಹೌದು, ಅದು ಸತ್ಯವಾಗಿದೆ. ಕರ್ತನಾದ ಯೇಸು ಸೌಲನಿಗೆ ವೈಯಕ್ತಿಕವಾಗಿ ಕಾಣಿಸಿಕೊಂಡನು. ಯೇಸು ತನ್ನ ಶಿಷ್ಯರನ್ನು ಬಿಟ್ಟು ಹೋಗುವ ಮೊದಲು ತಾನು ಅವರನ್ನು ಅನಾಥರಾಗಿ ಬಿಡುವುದಿಲ್ಲ ಎಂದು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ: ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಆದ್ದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದೆನು ಎಂಬುದಾಗಿ. ಪ್ರಿಯರೇ, ಪುನರುತ್ಥಾನನಾದ ಯೇಸುವು
ಸೌಲನಿಗೆ ವೈಯಕ್ತಿಕವಾಗಿ ಕಾಣಿಸಿಕೊಂಡಾಗ ದೇವರಾತ್ಮನು ಅವನ ಭೌತಿಕ ಕಣ್ಣುಗಳನ್ನು ಮುಚ್ಚಿ ಆತ್ಮಿಕ ಕಣ್ಣುಗಳನ್ನು ತೆರೆದು ಕರ್ತನಾದ ಯೇಸುವನ್ನು ನೋಡುವಂತೆ ಮಾಡಿದನು. ಹೀಗೆ ಪವಿತ್ರಾತ್ಮನು ಖಂಡಿತವಾಗಿಯೂ ಕಾರ್ಯ ನಡೆಸಿದ್ದಾನೆ. ಇಲ್ಲಿ ದೇವರ ವಾಕ್ಯ ಎಲ್ಲಿದೆ? ಸೌಲನ ಮಾನಸಾಂತರದಲ್ಲಿ ದೇವರ ವಾಕ್ಯ ಹೇಗೆ ಕಾರ್ಯ ಮಾಡಿದೆ? ಪ್ರಿಯರೇ, ತಾರ್ಸದ ಸೌಲನು ಒಬ್ಬ ಫರಿಸಾಯನಾಗಿದ್ದನು. ಅವನು ದೇವರ ವಾಕ್ಯವನ್ನು ತುಂಬಾ ತಿಳಿದಿದ್ದನು. ದೇವರ ವಾಕ್ಯದಲ್ಲಿ ಸೌಲನಷ್ಟು ಪಾರಂಗತನಾದವನು ಯಾರೂ ಇರಲಿಕ್ಕಿಲ್ಲ. ಅವನು ಬರೆದ ಪತ್ರಿಕೆಗಳನ್ನು ಓದುವಾಗ ಅವನಿಗೆ ಹಳೆ ಒಡಂಬಡಿಕೆಯ ಪರಿಜ್ಞಾನ ಚೆನ್ನಾಗಿತ್ತೆಂದು ತಿಳಿದು ಬರುತ್ತದೆ. ಹೀಗೆ ದೇವರ ವಾಕ್ಯವು ಅವನ ಪರಿವರ್ತನೆಯಲ್ಲಿ ಕಾರ್ಯ ಮಾಡಿದೆ. ಪ್ರಿಯರೇ, ಸೌಲನನ್ನು ಮುಟ್ಟಲು ದೇವರು ಒಬ್ಬ ಮಾನವ ಸಾಧನವನ್ನು ಉಪಯೋಗಿಸಿದ್ದಾನೆಂದು ಹೇಗೆ ಹೇಳಬಹುದು? ಪ್ರಿಯರೇ, ಆ ಕ್ಷಣದಲ್ಲಿ ಯಾವ ದೇವರ ಮನುಷ್ಯನೂ ಅಲ್ಲಿ ಇರದಿದ್ದರೂ ದೇವರು ಅವನನ್ನು ಮುಟ್ಟಲು ಉಪಯೋಗಿಸಿದ ವ್ಯಕ್ತಿ ಸ್ತೆಫನನೇ ಆಗಿದ್ದಾನೆಂದು ನಾನು ತಿಳಿಯುತ್ತೇನೆ. ಈ ಇಬ್ಬರು ಯವನಸ್ಥರಾದ ಸೌಲ ಸ್ತೆಫನರು ಪರಸ್ಪರ ಸಂಧಿಸಿದ್ದು ಒಂದೇ ಬಾರಿ. ಅದು ಸ್ತೆಫನನನ್ನು ಕೊಲ್ಲುವವರ ಸಂಗಡ ಸೌಲನಿದ್ದಾಗ. ನಂತರ ದಮಸ್ಕದ ದಾರಿಯಲ್ಲಿ ಯೇಸು ಅವನಿಗೆ ತನ್ನನ್ನು ಪ್ರಕಟಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ದೇವರು ಪ್ರತಿಯೊಬ್ಬನ ಮಾನಸಾಂತರದಲ್ಲಿಯೂ ವ್ಯಕ್ತಿಯೊಬ್ಬನನ್ನು ಉಪಯೋಗಿಸುತ್ತಾನೆಂದು ನಾನು ನಂಬಿದ್ದೇನೆ. ಆ ವ್ಯಕ್ತಿ ಅಲ್ಲಿ ಇಲ್ಲದೇ ಇರಬಹುದು. ಆದ್ದರಿಂದಲೇ ನೀನು ಕರ್ತನಾದ ಯೇಸುವಿನ ಪ್ರಭಾವವನ್ನು ಇತರರ ಮೇಲೆ ಯಾವಾಗಲೂ ಉಂಟು ಮಾಡುವವರಾಗಿರಬೇಕು. ಅದರರ್ಥ ನೀನು ಆ ವ್ಯಕ್ತಿಯನ್ನು ಮೊಣಕಾಲೂರುವಂತೆ ಮಾಡಬೇಕೆಂದಿಲ್ಲ, ಆದರೆ ಯೇಸು ಕ್ರಿಸ್ತನ ಕುರಿತಾದ ಶುಭವರ್ತಮಾನವನ್ನು ಅವನಿಗೆ ತಿಳಿಸಬಹುದು. ದೇವರಾತ್ಮನು ದೇವರ ವಾಕ್ಯವನ್ನು ದೇವರ ಮನುಷ್ಯನ ಮೂಲಕವಾಗಿ ಉಪಯೋಗಿಸದೆ ನಿಜವಾದ ಮಾನಸಾಂತರ ಉಂಟಾಗಲಿಕ್ಕಿಲ್ಲ. ಪ್ರಿಯರೇ, ಈಗ ತಾರ್ಸದ ಸೌಲನ ಬಳಿಗೆ ಹಿಂತಿರುಗುವ. ಅಲ್ಲಿ ದಮಸ್ಕದಲ್ಲಿ ಅವನು ಕಣ್ಣು ಕಾಣದವನಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಬುದ್ಧಿವಂತನಾಗಿದ್ದರೂ ಈಗ ತನ್ನ ಪರಿವರ್ತನೆಯ ಬಳಿಕ ಗೊಂದಲಕ್ಕೀಡಾಗಿದ್ದಾನೆ. ಆದ್ದರಿಂದ ದೇವರಾತ್ಮನು ಅನನೀಯನಿಗೆ ಕಾಣಿಸಿಕೊಂಡು ಅವನನ್ನು ಸೌಲನ ಬಳಿಗೆ ಸಹಾಯಕ್ಕಾಗಿ ಕಳುಹಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅನನೀಯನು ಹೊರಟು ಆ ಮನೆಯೊಳಕ್ಕೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂಥ ಬದಲಾವಣೆ ನೋಡಿರಿ! ಅವನು ಈಗಲೂ ತಾರ್ಸದ ಸೌಲನೇ ಆಗಿದ್ದಾನೆ, ಆದರೆ ಈಗ ಸಹೋದರನಾದ ಸೌಲನಾದನು. ಈಗ ಅವನು ವೈರಿಯಲ್ಲ, ಒಬ್ಬ ಸಹೋದರನು. ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸುವ ಯಾವನಾದರೂ ಇನ್ನೊಬ್ಬ ವಿಶ್ವಾಸಿಗೆ ಸಹೋದರನಾಗಿರುತ್ತಾನೆ. ಆದರೆ ಅನೇಕ ವೇಳೆ ಸಹೋದರರು ಸಹೋದರರಂತೆ ವರ್ತಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನಿಗೆ ಭೌತಿಕ ಕಣ್ಣುಗಳು ಬರುವುದಕ್ಕಿದ್ದವು. ಮಾತ್ರವಲ್ಲದೆ ಅವನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಕ್ಕಿದ್ದನು. ಅದು ಸೇವೆಗಾಗಿ. ಇದು ವಿಶ್ವಾಸಿಯೊಬ್ಬನ ಜೀವಿತದಲ್ಲಿ ನಡೆಯತಕ್ಕ ಕಾರ್ಯ. ಸೌಲನು ದಮಸ್ಕದ ದಾರಿಯಲ್ಲಿ ಪವಿತ್ರಾತ್ಮನ ದೀಕ್ಷಾಸ್ಥಾನ ಹೊಂದಿದನು, ಅಂದರೆ ಅಲ್ಲಿ ಅವನು ರಕ್ಷಿಸಲ್ಪಟ್ಟನು. ಆದರೆ ಅನನೀಯನು ಅವನ ಬಳಿಗೆ ಬರುವ ತನಕ ಅವನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಲ್ಲ. ಅವನು ಕರ್ತನಾದ ಯೇಸುವಿಗೆ ಸಾಕ್ಷಿಯಾಗಲಿದ್ದಾನೆ. ಅವನಿಗೆ ಭೌತಿಕ ದೃಷ್ಟಿಯೂ ಆತ್ಮಿಕ ದೃಷ್ಟಿಯೂ ದೊರಕಲಿದೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ತನ್ನ ಪರಿವರ್ತನೆಯ ಸಾಕ್ಷಿ ಹಾಗೂ ಮುದ್ರೆಗಾಗಿ ಅವನು ನೀರಿನ ದೀಕ್ಷಾಸ್ನಾನ ಹೊಂದಿದನು. ಅವನ ರಕ್ಷಣೆಗೂ ನೀರಿಗೂ ಯಾವ ಸಂಬಂಧವೂ ಇಲ್ಲ. ಅವನಿಗೆ ದಮಸ್ಕದ ದಾರಿಯಲ್ಲಿ ರಕ್ಷಣೆ ಉಂಟಾದಾಗ ಪವಿತ್ರಾತ್ಮ ದೀಕ್ಷಾಸ್ನಾನವಾಯಿತು. ಅನನೀಯನು ಅವನ ಮೇಲೆ ಕೈಗಳನ್ನಿಟ್ಟಾಗ ಅವನು ಸೇವೆಗಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟನು. ಈಗ ಅವನು ನೀರಿನ ದೀಕ್ಷಾಸ್ನಾನ ಹೊಂದಿದನು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಊಟ ಮಾಡಿ ಬಲ ಹೊಂದಿದನು. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾರ್ಸದ ಸೌಲನು ತಡಮಾಡದೆ ಸಾಕ್ಷಿ ಹೇಳಲು ಪ್ರಾರಂಭಿಸಿದನು. ಯಾಕಂದರೆ ಅವನು ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟಿದ್ದನು. ಅವನು ಯೇಸುವೇ ದೇವಕುಮಾರನೆಂದು
ಸಭಾಮಂದಿರಗಳಲ್ಲಿ ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಯೇಸು ಏನು ಮಾಡಿದನೆಂದು ನಂಬುವ ಮೊದಲು ಆತನು ಯಾರೆಂದು ನೀನು ತಿಳುಕೊಳ್ಳತಕ್ಕದ್ದು. ಆತನು ನಿನ್ನ ಪಾಪಗಳ ಬೆಲೆ ತೆರುವುದಕ್ಕಾಗಿ ಸತ್ತನು. ಆತನು ದೇವರ ಮಗನಾಗಿರುವುದರಿಂದ ನಿನ್ನ ಪಾಪಗಳಿಗಾಗಿ ಸಾಯಬಲ್ಲವನಾಗಿದ್ದನು. ನೀನು ನನ್ನ ಪಾಪಗಳಿಗಾಗಿ, ನಾನು ನಿನ್ನ ಪಾಪಗಳಿಗಾಗಿ ಸಾಯಲಾರೆವು. ಯಾವ ಮನುಷ್ಯನು ಇನ್ನೊಬ್ಬ ಮಾನವನ ಬಿಡುಗಡೆಗಾಗಿ ಸಾಯಲಾರನು. ಪ್ರಿಯರೇ, ಯೇಸು ಕ್ರಿಸ್ತನು ಮಾತ್ರ ಆತನು ದೇವರ ಮಗನಾಗಿರುವುದರಿಂದ ಹೀಗೆ ಮಾಡಬಲ್ಲವನಾಗಿದ್ದಾನೆ. ಈ ಸಂಗತಿಯನ್ನು ನೀನು ಮೊದಲು ತಿಳುಕೊಳ್ಳಬೇಕಾಗಿದೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಕೇಳಿದವರೆಲ್ಲರೂ ಬೆರಗಾಗಿ, ಈ ಹೆಸರು ಹೇಳುವವರನ್ನು ಯೆರೂಸಲೇಮಿನಲ್ಲಿ ಹಾಳು ಮಾಡಿದವನು ಇವನಲ್ಲವೇ? ಅಂಥವರನ್ನು ಬೇಡಿ ಹಾಕಿಸಿ ಮಹಾಯಾಜಕರ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದೇ ಇಲ್ಲಿಗೆ ಬಂದನಲ್ಲವೇ ಎಂದು ಮಾತಾಡಿಕೊಂಡರು. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೇ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯೆಹೂದ್ಯರನ್ನು ಉತ್ತರವಿಲ್ಲದವರಾಗ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವನೇ ಕ್ರಿಸ್ತನು, ಅಂದರೆ ಆತನೇ ಮೆಸ್ಸಿಯನೆಂದರ್ಥ. ಪೌಲನು ಇದನ್ನು ಸಾರಿ ಯೆಹೂದ್ಯರನ್ನು ದಿಗ್ಭ್ರಮೆಗೊಳಿಸಿದನು. ತಾರ್ಸದ ಸೌಲನು ಅನೇಕ ವಿಚಾರಗಳಲ್ಲಿ ಪ್ರಥಮನಾಗಿದ್ದನು. ಹಿಂಸೆ ಅನುಭವಿಸುವುದರಲ್ಲಿಯೂ ಸೌಹಾರ್ದಿಕನಾಗಿರುವುದರಲ್ಲಿಯೂ ಅವನು ಮೊದಲಿಗನಾಗಿದ್ದನು. ಅವನ ಬುದ್ಧಿಮತ್ತೆಯಲ್ಲಿಯೂ ಅವನು ಮೊದಲಿಗನಾಗಿರಬಹುದು. ಬೌದ್ಧಿಕವಾಗಿ ತನ್ನೊಂದಿಗೆ ವಾದ ಮಾಡುವವರನ್ನು ಅವನು ದಿಗ್ಭ್ರಮೆಗೊಳಿಸಬಲ್ಲವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 23ರಿಂದ 25ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅನೇಕ ದಿವಸಗಳು ಹೋದ ಮೇಲೆ ಯೆಹೂದ್ಯರು ಅವನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಹೆಡಿಗೆಯಲ್ಲಿ ಕೂಡ್ರಿಸಿ ಗೋಡೆಯೊಳಗಿಂದ ಇಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೂದ್ಯರು ವಾದದಲ್ಲಿ ಅವನನ್ನು ಜಯಿಸಲಾಗದಾಗ ಅವನನ್ನು ಮುಗಿಸಿ ಬಿಡಬೇಕೆಂಬ ಉಪಾಯವನ್ನು ಯೋಚಿಸಿದರು. ಹೆಡಿಗೆಯಲ್ಲಿ ಕೂತು ಗೋಡೆಯಿಂದ ಕೆಳಕ್ಕೆ ಇಳಿಸಲ್ಪಡುವುದು ನಿಜಕ್ಕೂ ವಿಶೇಷ ಅನುಭವವಾಗಿದ್ದಿರಬಹುದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಪೌಲನು ಈ ಘಟನೆಯನ್ನು ಕುರಿತು ಹೇಳಿಕೊಂಡದ್ದು ಕಾಣುವುದಿಲ್ಲ. ಹೆಡಿಗೆಯಲ್ಲಿ ಗೋಡೆಯಿಂದ ಕೆಳಕ್ಕೆ ಎಂಬ ತಲೆ ಬರಹದಡಿಯಲ್ಲಿ ಒಳ್ಳೆಯ ಪ್ರಸಂಗವೊಂದನ್ನು ಮಾಡಬಹುದಿತ್ತು. ಈ ದಿನಗಳಲ್ಲಿ ಚಮತ್ಕಾರಿಕ ಘಟನೆಗಳನ್ನು ಪ್ರಸಂಗಕ್ಕಾಗಿ ಉಪಯೋಗಿಸುವವರಿಗೆ ಇದು ಒಳ್ಳೆಯ ಪಾಠವಾಗಿದೆ. ಪ್ರಿಯರೇ, ಕ್ರಿಸ್ತನನ್ನು ಪ್ರಕಟಿಸುವುದರಲ್ಲಿ ನಮ್ಮ ಸ್ವಂತ ಅನುಭವಗಳು ಮಧ್ಯೆ ತಡೆಯಾಗಿ ಬಾರದಂತೆ ನಾವು ನೋಡಿಕೊಳ್ಳಬೇಕು. ಕ್ರಿಸ್ತನ ವ್ಯಕ್ತಿತ್ವದ ತಿಳಿಸುವಿಕೆಯಲ್ಲಿ ನಮ್ಮ ವ್ಯಕ್ತಿತ್ವ ಅಡ್ಡಿ ಬಾರದಂತೆ ನೋಡಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯೆರೂಸಲೇಮಿನಲ್ಲಿ ಸೌಲನು ಎಂಬುದಾಗಿ ನೋಡಲಿದ್ದೇವೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸೌಲನು ಅವರೊಳಗೆ ಹೊಕ್ಕಲು ಇದೊಂದು ಮೋಸದ ಉಪಾಯವೆಂದು ಅವರೆಲ್ಲರೂ ಭಾವಿಸಿದರು. ಸಮಾರ್ಯದಲ್ಲಿ ಮಂತ್ರವಾದಿ ಸೀಮೋನು ನಡೆಸಿದ ಕುಯುಕ್ತಿಗಳನ್ನು ಅವರು ಕೇಳಿರಬಹುದು. ಮಾತ್ರವಲ್ಲದೆ ಅವನ ಹಿಂದಿನ ಜೀವಿತವೂ ಕೂಡ ಅವರಿಗೆ ತಿಳಿದಿತ್ತು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಬಾರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಬಾರ್ನಬನ ಹೆಸರಿನ ಅರ್ಥವೇ ಧೈರ್ಯದಾಯಕನೆಂಬುದಾಗಿ. ಅವನು ಮುಂದೆ ಬಂದು ಸೌಲನ ಸುತ್ತ ಕೈ ಹಾಕಿದನು. ಸೌಲನಿಗೆ ಇದೆಂಥ ಆಶೀರ್ವಾದದ ಸಂಗತಿಯಾಯಿತು ನೋಡಿರಿ. ಈ ದಿನಗಳಲ್ಲಿಯೂ ಹೊಸ ಕ್ರೈಸ್ತರನ್ನು ಈ ರೀತಿ ಸ್ವೀಕರಿಸಿ ಆಧರಿಸುವುದು ಎಷ್ಟೋ ಅಗತ್ಯವಿದೆ. ಬಾರ್ನಬನು ಸೌಲನಿಗೆ ಪ್ರೋತ್ಸಾಹಕನಾದನು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು ಎಂಬುದಾಗಿ. ಪ್ರಿಯರೇ, ಪೌಲನು ಯೆರೂಸಲೇಮಿನಲ್ಲಿ ವಿಶ್ವಾಸಿಗಳಿಂದ ಸ್ವೀಕರಿಸಲ್ಪಟ್ಟನು ಹಾಗೂ ಯೆರೂಸಲೇಮಿನ ಸಭೆಯೊಂದಿಗೆ ಕೂಡಿಕೊಂಡನು.
ಮುಂದಕ್ಕೆ ನಾವು ನೋಡೋಣ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 29ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು, ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು ಎಂಬುದಾಗಿ. ಪ್ರಿಯರೇ, ಇವರು ಗ್ರೀಕರಲ್ಲ, ಆದರೆ ಗ್ರೀಕ್ ಹಿನ್ನೆಲೆಯ ಇಸ್ರಾಯೇಲ್ಯರಾಗಿದ್ದರು. ಅವರು ಇಸ್ರಾಯೇಲ್ಯರಿಂದ ಹೊರಗೆ ಗ್ರೀಕ್ ಪ್ರಾಂತ್ಯದಲ್ಲಿ ಬೆಳೆದವರು. ಸೌಲನ ಸಾಕ್ಷಿಯು ಎಷ್ಟು ಬಲವಾಗಿತ್ತೆಂದರೆ, ಅವನ ಪ್ರಭಾವವನ್ನು ಕೊನೆಗೊಳಿಸಬೇಕಾದರೆ ಅವನನ್ನು ಮುಗಿಸುವುದೊಂದೇ ಮಾರ್ಗ ಎಂದು ಅವರು ನಿಶ್ಚಯಿಸಿಕೊಂಡರು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸರೈಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಈಗ ತನ್ನ ಸ್ವಂತ ಊರಿಗೆ ಹೋಗುತ್ತಾನೆ. ಒಂದು ವೇಳೆ ತನ್ನ ತಂದೆ, ತಾಯಿ, ಸಹೋದರ ಸಹೋದರಿಯರು ಹಾಗೂ ಇತರ ಸಂಬಂಧಿಗಳಿಗೆ ಕ್ರಿಸ್ತನ ವಿಚಾರ ತಿಳಿಸಲಿಕ್ಕೆ ಹೋಗಿರಬಹುದು. ಅವರ ಕುರಿತು ನಮಗೇನು ತಿಳಿದಿರುವುದಿಲ್ಲ. ಪೌಲನು ತನ್ನ ಕುಟುಂಬದ ಕುರಿತಾಗಿ ಎಲ್ಲಿಯೂ ಹೇಳುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಒಂದು ಕಡೆ ಮಾತ್ರ ಕೆಲವು ಸಂಬಂಧಿಗಳ ಕುರಿತು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಎಂಬುದಾಗಿ. ಪ್ರಿಯರೇ, ಈಗ ಸಭೆಯು ಬೆಳೆಯತೊಡಗಿತು. ಸುವಾರ್ತೆಯು ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿ ಹರಡಿತು. ಬಹು ಬೇಗನೆ ಅದು ಲೋಕದ ಕಟ್ಟ ಕಡೆಯವರೆಗೆ ಹೋಗಲಿಕ್ಕಿದೆ. ಮುಂದಕ್ಕೆ ನಾವು ನೋಡುತ್ತೇವೆ, ಲುದ್ದಾದಲ್ಲಿಯೂ ಯೊಪ್ಪದಲ್ಲಿಯೂ ಪೇತ್ರನ ಸೇವೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 32ನೇ ವಚನದಿಂದ 35ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪೇತ್ರನು ಎಲ್ಲ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲುದ್ದದಲ್ಲಿ ವಾಸಿಯಾಗಿದ್ದ ದೇವಜನರ ಬಳಿಗೂ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿದ್ದ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು ಮತ್ತು ಲುದ್ದಾದಲ್ಲಿಯೂ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ಅಪೊಸ್ತಲನಾಗಿದ್ದರಿಂದ ಅವನಲ್ಲಿ ಸೂಚಕ ಕಾರ್ಯ ಮಾಡುವ ವರವಿತ್ತು. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸ್ತ್ರೀಯು ಸಮಾಜ ಸೇವೆಯಲ್ಲಿ ತೊಡಗಿದ್ದಳು. ಆಕೆಗೆ ಹೊಲಿಯುವ ವರವಿತ್ತು. ಈ ದಿನಗಳಲ್ಲಿ ಅನೇಕರು ಶರೀರಭಾವದ ವರಗಳನ್ನು, ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥದ್ದನ್ನು ಆಶಿಸುತ್ತಾರೆ. ಪ್ರಿಯರೇ, ದೊರ್ಕಲಲ್ಲಿ ಹೊಲಿಗೆಯ ಹೊರವಿತ್ತು. ಆಕೆ ಸೌಹಾರ್ದಿಕ ಕೂಟಗಳಲ್ಲಿ ಮಾತನಾಡಿದ್ದಾಗಲಿ ಸತ್ಯವೇದ ಅಧ್ಯಯನ ನಡೆಸಿದ್ದಾಗಲಿ ಕಂಡುಬರುವುದಿಲ್ಲ. ಆಕೆ ಆದಿಯ ಭಕ್ತೆಯರಲ್ಲಿ ಒಬ್ಬಳಾದ್ದರಿಂದ ಆಕೆಗೆ ಈ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಆಕೆ ಜನರಿಗಾಗಿ ಬಹು ವಿಶೇಷ ಉಪಯುಕ್ತ ಕಾರ್ಯಗಳನ್ನು ಮಾಡುತ್ತಿದ್ದಳು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 37ನೇ ವಚನ ಹೀಗೆ ಹೇಳುತ್ತದೆ, ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಎಂಬುದಾಗಿ. ಪ್ರಿಯರೇ, ಆ ದಿನಗಳಲ್ಲಿ ಶವ ಸಂಸ್ಕಾರಕ್ಕೆ ಹೀಗೆ ಹಣಿ ಮಾಡುತ್ತಿದ್ದರೆಂಬುದನ್ನು ಗಮನಿಸಿರಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ, ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಯೊಪ್ಪದಿಂದ ಲುದ್ದಕ್ಕೆ ಸಭೆಯ ಒಬ್ಬ ಉತ್ತಮ ಮಹಿಳೆ ತೀರಿಕೊಂಡಳೆಂಬ ವರ್ತಮಾನ ಕಳುಹಿಸಿದರು. ಒಂದು ವೇಳೆ ಸೀಮೋನ್ ಪೇತ್ರನು ಆಕೆಯನ್ನು ಎಬ್ಬಿಸಬಹುದೆಂದು ಅವರು ನಂಬಿದ್ದಿರಬಹುದು. ಹೇಗಿದ್ದರೂ ಅವನು ತಮ್ಮಲ್ಲಿಗೆ ಬರಬೇಕೆಂದು ಕೇಳಿಕೊಂಡರು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯವರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು
ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ವಸ್ತುಗಳನ್ನು ಪ್ರದರ್ಶಿಸಿದ್ದು ವಿಧೇಯರೆಂಬುದನ್ನು ಗಮನಿಸಿರಿ. ದೊರ್ಕಳು ಮಾಡಿದ ವಸ್ತುಗಳನ್ನೆಲ್ಲ ಅವರು ತೋರಿಸ್ತಿದ್ದರು. ಅವರು ಯಾಕೆ ಹಾಗೆ ಮಾಡಿದರು? ಯಾಕೆಂದರೆ ಅವರು ಬಡವರಾಗಿದ್ದರು. ದೊರ್ಕಳಲ್ಲದಿದ್ದರೆ ಅವರು ಬಟ್ಟೆ ಇಲ್ಲದವರಾಗಿರಬೇಕಿತ್ತು. ಅವರಿಗಾಗಿ ಆಕೆ ಬಟ್ಟೆಗಳನ್ನು ಹೊಲಿದು ಕೊಡುತ್ತಿದ್ದಳು. ಇದು ಅವಳ ಸೇವೆಯಾಗಿತ್ತು. ಹೊಲಿಯುವುದು ಆಕೆಯಲ್ಲಿದ್ದ ಪವಿತ್ರಾತ್ಮನ ವರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪೇತ್ರನು ಅವರೆಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು, ತಬಿತಾ, ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವಜನರನ್ನು ವಿಧೇಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಒಂದು ಸೂಚಕ ಕಾರ್ಯ ನಡೆದದನ್ನು ನೋಡುತ್ತೇವೆ. ಈ ಚಾರಿತ್ರಿಕವಾದ ಪುಸ್ತಕದಲ್ಲಿ ಅಪೊಸ್ತಲರಾದ ಪೇತ್ರ ಹಾಗೂ ಪೌಲರ ಸೇವೆಯನ್ನು ನೋಡುತ್ತೇವೆ. ಪೇತ್ರನು ತನ್ನ ಸ್ವಜನರ ಸೇವಕನಾಗಿದ್ದನು. ಆದರೂ ಮುಂದೆ ಅನ್ಯಜನರಿಗೂ ಸೇವೆಯ ಬಾಗಿಲನ್ನು ತೆರೆದವನಾದನು. ತಾರ್ಸದ ಸೌಲನು ಅಪೊಸ್ತಲ ಪೌಲನಾಗಿ ಅನ್ಯಜನಗಳಿಗೆ ಅಪೊಸ್ತಲನಾದನು. ಪ್ರಿಯರೇ, ಈ ಇಬ್ಬರು ಒಬ್ಬೊಬ್ಬ ಸತ್ತವರನ್ನು ಎಬ್ಬಿಸಿದರೆಂದು ಓದುತ್ತೇವೆ. ಒಂದು ವೇಳೆ ಇತರರನ್ನೂ ಎಬ್ಬಿಸಿರಬಹುದು. ಆದರೆ ಅವರಲ್ಲಿ ಸೂಚಕ ಕಾರ್ಯ ಮಾಡೋ ವರವಿತ್ತೆಂದು ತಿಳಿಸಲಿಕ್ಕಾಗಿ ಈ ಎರಡೂ ಘಟನೆಗಳನ್ನು ಉಲ್ಲೇಖಿಸಿರಬಹುದು. ಅವರು ಮಹತ್ವಗಳನ್ನು ನಡೆಸಿದರು, ರೋಗಿಗಳನ್ನು ಗುಣಪಡಿಸುತ್ತಿದ್ದರು, ಸತ್ತವರನ್ನು ಎಬ್ಬಿಸಬಲ್ಲವರಾಗಿದ್ದರು. ಇದೆಲ್ಲವೂ ಅವರು ಅಪೊಸ್ತಲರೆನ್ನುವುದಕ್ಕೆ ಆಧಾರವಾಗಿತ್ತು. ಇವುಗಳು ಅಪೊಸ್ತಲರಿಗಿದ್ದ ವರಗಳಾಗಿದ್ದವು. ಪ್ರಿಯರೇ, ಅಪೊಸ್ತಲರ ಮೇಲೆ ಸಭೆ ಕಟ್ಟಲ್ಪಟ್ಟಿದ್ದು ಅಪೊಸ್ತಲರು ಸಭೆಯ ಅಸ್ತಿವಾರಗಳೆಂದು ಪೌಲನು ಹೇಳುತ್ತಾನೆ. ಸಭೆಯ ಅಸ್ತಿವಾರವಾದ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದು ಅವರೇ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಸೂಚಕ ಕಾರ್ಯಗಳು ಅಗತ್ಯವಾಗಿಲ್ಲ. ನಮಗೆ ಬೇಕಾದದ್ದು ಸರಿಯಾದ ಬೋಧನೆಯೇ. ಹೊಸ ಒಡಂಬಡಿಕೆಯ ಕಡೆಯ ಪುಸ್ತಕಗಳೊಂದರಲ್ಲಿ ಅಪೊಸ್ತಲ ಯೋಹಾನನು ಸುಳ್ಳು ಬೋಧಕರನ್ನು ಗುರುತಿಸುವ ಬಗ್ಗೆ ಹೇಳುತ್ತಾನೆ. ಯೋಹಾನ ಬರೆದ 2ನೇ ಪತ್ರಿಕೆ 10 ಮತ್ತು 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಕ್ಕೆ ಸೇರಿಸಿಕೊಳ್ಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ ಎಂಬುದಾಗಿ. ಪ್ರಿಯರೇ, ಪೌಲನು ತನ್ನ ಸೇವೆಯ ಕೊನೆಯ ದಿನಗಳಲ್ಲಿ ರೋಗ ಗುಣಪಡಿಸುವ ವರವನ್ನು ಪ್ರಯೋಗಿಸಲಿಲ್ಲವೆಂದು ಸ್ಪಷ್ಟವಾಗಿ ಕಾಣುತ್ತದೆ. ಮಿಲೇತದಲ್ಲಿ ಅವನು ಅಸೌಖ್ಯದಿಂದಿದ್ದ ತ್ರೋಫಿಮನನ್ನು ಯಾಕೆ ಗುಣಪಡಿಸಲಿಲ್ಲ? ಅವನ ಸೇವೆಯ ಕೊನೆ ಕಾಲಗಳಲ್ಲಿ ಸೂಚಕ ಕಾರ್ಯದ ವರವು ಸಭೆಯಿಂದ ಮಾಯವಾಗುವುದರಲ್ಲಿತ್ತು. ಪೌಲನ ಸೇವೆಯ ಆರಂಭ ಕಾಲದಲ್ಲಿ ಹೊಸ ಒಡಂಬಡಿಕೆಯು ಬರೆಯಲ್ಪಟ್ಟ ಬಳಿಕ ಸರಿಯಾದ ಬೋಧನೆಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 42ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿಯಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು ಎಂಬುದಾಗಿ. ಪ್ರಿಯರೇ, ಕೃಪೆಯ ಸುವಾರ್ತೆಯನ್ನು ದೃಢಪಡಿಸಲು ಸೂಚಕ ಕಾರ್ಯ ಸಹಾಯವಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 43ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಪೇತ್ರನು ಯೊಪ್ಪದಲ್ಲಿ ಚರ್ಮಕಾರನಾದ ಸೀಮೋನನೆಂಬುವನ ಬಳಿಯಲ್ಲಿ ಬಹಳ ದಿವಸದವರೆಗೆ ಇದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚರ್ಮಕಾರನು ರಾಸಾಯನಿಕಗಳನ್ನು ಉಪಯೋಗಿಸುವುದರಿಂದ ಆ ಸ್ಥಳವು ತುಂಬ ವಾಸನೆಯಿಂದ ಕೂಡಿರುತ್ತಿತ್ತು. ಯೊಪ್ಪವು ನೀರಿನ ತೀರದಲ್ಲಿದ್ದು ಚರ್ಮಕಾರನ ಮನೆ ಅಲ್ಲಿತ್ತು. ಇಂತಹ ಸ್ಥಳದಲ್ಲಿ ಪೇತ್ರನು ವಾಸವಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಆಲಿಸಿದಂಥ ನಾವು ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕೃಪೆಯ ಸುವಾರ್ತೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ಸುವಾರ್ತೆಗೆ ನಾವು ವಿಧೇಯರಾಗಿದ್ದೇವೆಯೋ ಅಥವಾ ಸುವಾರ್ತೆಯನ್ನು ಬಿಟ್ಟು ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಲ್ಲದೆ ಜೀವಿಸ್ತಾ ಇದ್ದೇವೆಯೋ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ದೇವರಾತ್ಮನಿಗೆ ವಿಧೇಯರಾಗೋಣ. ಕೃಪೆಯ ಸುವಾರ್ತೆಯು ನಮಗೆ ತಿಳಿಸಿದ ಹಾಗೆ ನಾವು ಯಾವಾಗಲೂ ದೃಢಚಿತ್ತದಿಂದ ರಕ್ಷಣೆಯ ಸಂತೋಷದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು
ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನವು ಬಹಳ ಅರ್ಥಗರ್ಭಿತವಾಗಿತ್ತು ಅಲ್ಲವೇ? ಪೌಲನಂತೆ ನಾವೆಲ್ಲರೂ ದೇವರ ಸಾಧನಗಳಾಗಿರಬೇಕು. ಇದನ್ನು ದೇವರು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಬಯಸುತ್ತಾನೆ. ಸ್ವಜನರ ಸೇವಕನಾಗಿದ್ದ ಪೇತ್ರನನ್ನು ದೇವರು ಅನ್ಯಜನರ ಬಳಿಗೂ ಕಳುಹಿಸಿ ಅನೇಕರ ಜೀವಿತಕ್ಕೆ ಬೆಳಕನ್ನು ನೀಡಿದನು. ಆದ್ದರಿಂದ ನಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳದೆ ದೇವರ ಸಾಧನೆಗಳನ್ನಾಗಿ ಜೀವಿಸಿ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸೋಣ. ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸುಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೇ, ಅದಕ್ಕಾಗಿ ಸ್ತೋತ್ರ. ದೇವರಿಗಾಗಿ ನಾವು ಜೀವಿಸುವಂಥ ತೀರ್ಮಾನ ಬಹಳ ಪ್ರಾಮುಖ್ಯವಾದದ್ದು. ನನಗಾಗಿಯೂ ನಮಗಾಗಿ ಪ್ರಾಣವನ್ನೇ ಅರ್ಪಿಸಿದಂಥ ಯೇಸು ಸ್ವಾಮಿಗೆ ನಾವು ಉಳಿದಿರುವಂಥ ಎಲ್ಲ ಜೀವಿತ ಕಾಲವು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಸಹೋದರ ಸಹೋದರಿಯನ್ನು ಕುಟುಂಬವಾಗಿಯೂ ನೀನು ಆಶೀರ್ವದಿಸು. ಅವರ ಕೊರತೆಗಳನ್ನು ನೀಗಿಸಿ ಕ್ರಿಸ್ತನ ಮಹಿಮೆಗಾಗಿ ಅವರು ಜೀವಿಸುವಂತೆ ನಿನ್ನ ಪರಿಶುದ್ಧಾತ್ಮನ ಸಹಾಯ ಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಇನ್ನೂ ಉತ್ತಮವಾಗಿ ರೂಪುಗೊಳ್ಳಬೇಕೆಂದು ಬಯಸ್ತಿದ್ದೀರಾ? ಹಾಗಾದರೆ ಹಿಂದೆ ಕರೆ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.